ಹಾಗಾದ್ರೆ ಕನ್ನಡ ಅದು ನಮ್ಮ ಮಾತೃಭಾಷೆ. ಕನ್ನಡ ಅದೇನದು ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ತಾಯಿ ನುಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸೊ ಈ ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ. ಅದನ್ನು ಕೇಳ್ತಾ ಇದ್ರೆ ಮೈ ಝುಮ್ ಅಂತ, ಮೈ ಏನಾಗುತ್ತೆ ಝುಮ್ ಅಂತ. ಅದರಲ್ಲಿ ಅಷ್ಟು ಪವರ್ ಇದೆ. ಯಾವುದರಲ್ಲಿ? ನಮ್ಮ ಮಾತೃಭಾಷೆಯಲ್ಲಿ, ನಮ್ಮ ತಾಯ್ನಾಡಿನ ಭಾಷೆಯಲ್ಲಿ. ನಾವು ಈ ಕನ್ನಡವನ್ನ ಹೆಚ್ಚು ಹೆಚ್ಚು ಎಷ್ಟು ಬಳಸ್ತೀವೋ ಅಷ್ಟು ನಮ್ಮ ಕನ್ನಡವನ್ನು ನಾವು ಬೆಳೆಸ್ತೀವಿ. ಮಾತಾಡ್ಬೇಕು. ನಾವು ಎಲ್ಲಿ ಹೋದ್ರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಕನ್ನಡವನ್ನೇ ಹೆಚ್ಚಾಗಿ ಬಳಸ್ತೀವಿ. ಈಗ ಈ ನಮ್ಮ ಕನ್ನಡದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಅ ಇಂದ ಳ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳು. ಸೊ ಈ 49 ಅಕ್ಷರಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಣೆಯನ್ನ ಮಾಡ್ತಾರೆ. ಅಂದ್ರೆ ಕ್ರಮಬದ್ಧವಾಗಿ ಜೋಡಣೆಯನ್ನ ಮಾಡಿದಾಗ ನಾವು ಅದನ್ನ ಏನಂತ ಹೇಳ್ತೀವಿ? ವರ್ಣಮಾಲೆ ಅಂತ ಹೇಳ್ತೀವಿ, ಅಕ್ಷರಮಾಲೆ ಅಂತ ಹೇಳ್ತೀವಿ. ಕ್ರಮಬದ್ಧವಾಗಿ ಜೋಡಣೆ ಆಯಿತು. ಆಮೇಲೆ ಕ್ರಮಬದ್ಧವಾಗಿ ಜೋಡಣೆ ನಾವು ಅ ಆದ ನಂತರ ಏನು ಬರಬೇಕು? ಆ. ಆದ ನಂತರ ಆ, ಈ, ಈ ರೀತಿಯಾದಂತ ನಮ್ಮ ಅಕ್ಷರಮಾಲೆ ನಾವು ಒಟ್ಟು 49 ಅಕ್ಷರಗಳನ್ನ. ಇದಾದ ನಂತರ ಏನಿದೆ ಇದರಲ್ಲಿ? ಈ ನಮ್ಮ 49 ಅಕ್ಷರಗಳಲ್ಲಿ ಅಥವಾ ಈ ನಮ್ಮ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು ಏನು ಬರ್ತವೆ? ಸ್ವರಾಕ್ಷರಗಳು. ಅವು ಎಷ್ಟಿದಾವೆ? 13. ಸ್ವರಾಕ್ಷರಗಳು ಎಷ್ಟಿದಾವೆ? 13. ಸೊ ಸ್ವರಾಕ್ಷರಗಳಾದ ನಂತರ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಎಷ್ಟಿದಾವೆ? 34. ವ್ಯಂಜನಾಕ್ಷರಗಳು ಎಷ್ಟಿದಾವೆ? 34. ಆಮೇಲೆ ಏನಿದೆ? ಯೋಗ ವಾಹಗಳು. ಅವು ಎಷ್ಟಿದಾವೆ? 2. ಎಷ್ಟು? 2. ಸೊ ಒಟ್ಟು ಎಷ್ಟಾಯ್ತು? ಒಂದು 13 ಸ್ವರಗಳು, 34 ವ್ಯಂಜನಗಳು, ನಂತರ 2 ಯೋಗ ವಾಹಗಳು. ಎಷ್ಟದು ಒಟ್ಟು? 49. ಸೊ ಈ 49 ಅಕ್ಷರಗಳನ್ನು ನಾವು ಏನಂತ ಹೇಳ್ತೀವಿ? ಕನ್ನಡ ಭಾಷೆ. ಸೊ ಇದು ಇಲ್ಲಿಗೆ ನಿಲ್ಲೋದಲ್ಲ, ಇದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಏನಾಗುತ್ತೆ? ಪ್ರಾರಂಭ ಆಗ್ತಾ ಇದೆ. ಸೊ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ಉಸಿರು ಏನಿರುತ್ತಪ್ಪ ಅಂದ್ರೆ ಕನ್ನಡ. ಏನಿರುತ್ತೆ? ಕನ್ನಡ. ಈ ಕನ್ನಡವನ್ನು ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಇದಕ್ಕೋಸ್ಕರನೇ ನಾವು ಬದುಕಬೇಕು. ಸೊ ಈಗ ನಾವು ಈ ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಾಕ್ಷರಗಳಲ್ಲಿ 2 ವಿಧ. ಸ್ವರಾಕ್ಷರಗಳಲ್ಲಿ ಏನಿದೆ? 2 ವಿಧ. ಅದರಲ್ಲಿ ಮೊದಲನೇದೇನು? ಹ್ರಸ್ವ ಸ್ವರ. ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನ ಮಾಡಬೇಕು. ಅದು ಉದಾಹರಣೆ ಅ ನೋಡ್ರಿ. ಅ ಒಂದು ಮಾತ್ರ. ಆ ಅಂತೇಳಿ ಆ 2 ಮಾತ್ರ. ಸೊ ನಮಗೆ ಬೇಕಾಗಿರೋದು ಮೊದಲು ಯಾವುದು? ಸ್ವರಾಕ್ಷರದಲ್ಲಿ ಹ್ರಸ್ವ ಸ್ವರ. ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸುವಂತವನ್ನ ನಾವೇನಂತ ಹೇಳ್ತೀವಿ? ಹ್ರಸ್ವ ಸ್ವರಗಳು. ಅವು ಎಷ್ಟಿದಾವೆ? 6. ಎಷ್ಟಿದಾವೆ ಅವು? 6. ಯಾವ್ಯಾವು 6? ಹೇಳ್ತೀರಾ ನಿಮ್ಮ ಜೊತೆಲಿ? ಅ ಹೇಳ್ರಿ. ಅ, ಇ, ಈ, ಉ, ಉ, ರು, ಎ, ಓ. ಎಷ್ಟದು ಇವು? 6 ಹ್ರಸ್ವ ಸ್ವರ. 7. ಎಷ್ಟು? 7. ಅದರಲ್ಲಿ ಒಂದೊಂದಾಗಿ ನಾನು ಹೇಳ್ತೇನೆ, ನನ್ನ ಜೊತೆ ನೀವು.
ಆ ಆ ಈ ಈ ಊ ಊ ಎ ಎ ಐ ಐ ಓ ಓ ಔ. ಔ ಎಷ್ಟದು ಇವು 7. ಸೊ 7 6 13. ಇವು ಎಷ್ಟದು ಸ್ವರಗಳು. 13 ಏನಿವು ಸ್ವರಗಳು. ಸೊ ಇದಾದ ನಂತರ ನಮಗೆ ಏನಿದೆ